ಅಮೆರಿಕಾದಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯಿಂದ ಬೆಂಗಳೂರು ಮತ್ತು ಇನ್ನಿತರ ಭಾರತದ ಐಟಿ ಉದ್ಯಮ ಸೆಂಟರ್ಸ್ ಹಬ್ಗಳೇನಿದೆ ಇದರಲ್ಲಿ ಅತಿ ದೊಡ್ಡದಾದಂತಹ ಬದಲಾವಣೆಗಳು ಸದ್ಯದಲ್ಲೇ ಕಂಡು ಬರಲಿದೆ. ಏನಪ್ಪಾ ಇದು ಬದಲಾವಣೆ? ವಾರ್ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಅಮೆರಿಕಾದಲ್ಲಿ ಏನಾಯಿತು ಅನ್ನುವಂಥ ಒಂದು ಡೀಟೇಲನ್ನು ನಾನಿಲ್ಲಿ ಕೊಡ್ತಿದ್ದೀನಿ. ಈ ಸ್ಟೋರಿ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೆರಿಕಾದಲ್ಲಿ ಅತಿ ದೊಡ್ಡ ಐಕಾನಿಕ್ ಆಟೋಮೊಬೈಲ್ ಕಂಪನಿ ಅಂದರೆ ಜನರಲ್ ಮೋಟಾರ್ಸ್. ಈ GM ಮೋಟಾರ್ಸ್ ಅನ್ನುವಂಥದ್ದು ಏನಿದೆ, ಆಟೋಮೊಬೈಲ್ ಕಾರನ್ನು ತಯಾರು ಮಾಡುವಂತಹ ಕಂಪನಿ ಬರೋಬ್ಬರಿ ಸುಮಾರು 600 ಎಂಪ್ಲಾಯೀಸ್ಗಳನ್ನು ಲೇ ಆಫ್ ಮಾಡಿದ್ದಾರೆ. ಸ್ಯಾಲರಿಡ್ ಎಂಪ್ಲಾಯೀಸ್ಗಳನ್ನು ಲೇ ಆಫ್ ಮಾಡಿದ್ದಾರೆ ಅಂದರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗಳನ್ನು ಹೊರಹಾಕಿದ್ದಾರೆ, ಟರ್ಮಿನೇಟ್ ಮಾಡಿದ್ದಾರೆ. ಆದರೆ ಕಂಪನಿ ಯಾವುದೇ ರೀತಿಯ ಲಾಸ್ನಲ್ಲಿ ನಡೀತಾ ಇಲ್ಲ, ಕಂಪನಿ ಚೆನ್ನಾಗೇ ನಡೀತಾ ಇದೆ. ಆದರೂ ಸಹ ಈ ರೀತಿಯ ಒಂದು ಲೇ ಆಫ್ ನಡೆದಿದೆ. ಒಟ್ಟಿಗೆ 600 ಜನ ಎಂಪ್ಲಾಯೀಸ್ಗಳನ್ನು ಹೊರಹಾಕಿದ್ದಾರೆ. ಇದು ಯಾಕೆ ಅಂತ ನೋಡಿದಾಗ ನಮಗೆ ಏನು ವಿಷಯ ಗೊತ್ತಾಗುತ್ತೆ ಅಂದರೆ, ನಮಗೆ ಕೇವಲ ನಾರ್ಮಲ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೇಡ, AI ಸ್ಕಿಲ್ಡ್ ಸಾಫ್ಟ್ವೇರ್ ಇಂಜಿನಿಯರ್ಗಳು, AI ಸ್ಕಿಲ್ಡ್ ಇಂಜಿನಿಯರ್ಸ್ಗಳು ನಮಗೆ ಬೇಕಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು GM ಮೋಟಾರ್ಸ್ ತೆಗೆದುಕೊಂಡಿದೆ. ಹಾಗಾದರೆ ಇದರ ಎಫೆಕ್ಟು ಭಾರತಕ್ಕೆ ಬರೋದಿಲ್ವಾ? ಸಹಜವಾಗಿ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಈ ಒಂದು ಲೇ ಆಫ್ಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಈಗ ವಾರ್ ಅಂತಹ ಸಮಯದಲ್ಲೂ ಸಹ ಅಮೆರಿಕಾದಲ್ಲಿರುವಂಥ ಈ ಒಂದು GM ಮೋಟಾರ್ಸ್ ಸಂಸ್ಥೆ ಈ ಒಂದು ನಿರ್ಧಾರವನ್ನು ಕೈಗೆತ್ತಿಕೊಂಡಿದೆ. ಶೆವ್ರೋಲೆ, ಕ್ಯಾಡಿಲ್ಯಾಕ್, GMC ಇನ್ನು ಹಲವಾರು ರೀತಿಯ ಆಟೋಮೊಬೈಲ್ ಕಾರ್ಗಳನ್ನು ತಯಾರಿಸುವಂತಹ ಈ ಒಂದು ದೊಡ್ಡ ಮಟ್ಟದ ಕಂಪನಿ ಇದಾಗಿದೆ. ಇದು ಇವತ್ತು 600 ಜನರನ್ನು ಲೇ ಆಫ್ ಮಾಡಿದೆ. ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಾ ಇರೋದು ಒಂದೇ ಉತ್ತರ: ನಾವು ಫ್ಯೂಚರ್ಗೆ ತಯಾರಾಗಬೇಕಾಗಿದೆ. ಈಗ ಹಳೆಯ ರೀತಿಯ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ನಮಗೆ ಅಗತ್ಯ ಇಲ್ಲ. AI ಏಜೆಂಟ್ಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಬರಬೇಕು, AI ಸಿಸ್ಟಮ್ಸ್ಗಳನ್ನು ಬಳಸೋದಕ್ಕೆ ಬರಬೇಕು, AI ಸಿಸ್ಟಮ್ಸ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಬರಬೇಕು, ಡೇಟಾ ಇಂಜಿನಿಯರ್ಸ್ ಬೇಕು, ನಮಗೆ ಪ್ರಾಂಪ್ಟನ್ನು ಬರೆಯುವಂಥ ಇಂಜಿನಿಯರ್ಸ್ ಬೇಕು. ಬರೀ ಕೇವಲ ಕೋಡಿಂಗ್ ಅಷ್ಟೇ ಅಲ್ಲ. ಹಿಂದೆ ಆದರೆ ನಿಮಗೆ ಸಾಫ್ಟ್ವೇರ್ ಕೋಡಿಂಗ್ ಬಂದರೆ ಸಾಕಾಗ್ತಿತ್ತು. ಈಗ ನಮಗೆ ಬೇಕಾಗಿರೋದು AI ಬಳಸೋರಲ್ಲ, AIನ ಬಿಲ್ಡ್ ಮಾಡೋರು ಅಂತ ಹೇಳಲಾಗ್ತಾ ಇದೆ. ಕಂಪನೀಸ್ಗಳು ಮೊದಲೆಲ್ಲ AI ಬಂದಾಗ, ಈಗ ಉದಾಹರಣೆಗೆ ChatGPT ಅಂತ ತಗೊಂಡ್ರೆ, ಇಂತಹ AI ಟೂಲ್ಗಳನ್ನು ಬಳಸೋದಕ್ಕೆ ಬಿಟ್ಟರು. ಎಂಪ್ಲಾಯೀಸ್ಗಳು ಯಾವಾಗಲೂ ಓಕೆ ಎಲ್ಲರೂ ಈ ಒಂದು AI ಮೊರೆ ಹೋಗೋಕ್ಕೆ ಶುರು ಮಾಡಿದ್ರು. ಆದರೆ AI ಬಳಸ್ತಾ ಈಗೇನಾಗಿದೆ, ನಮಗೆ AI ಬಳಸೋರು ಬೇಡ, ಆದರೆ AIನಲ್ಲಿ ಸಾಕಷ್ಟು ಸಿಸ್ಟಮ್ಸ್ ಇರುತ್ತೆ. AI ಏಜೆಂಟ್ಸ್ ಅಂತ ಡಿಪ್ಲಾಯ್ ಮಾಡ್ಬೋದು, ಆಟೋಮೇಷನನ್ನು ಪೈಪ್ಲೈನಲ್ಲಿ ಇಡ್ಬೋದು. ಇಂಥ ಹಲವಾರು ಪ್ರಾಕಾರಗಳು ಬಂದಿದೆ. ಇದನ್ನೆಲ್ಲ ಮಾಡುವಂಥ ಇಂಜಿನಿಯರ್ಗಳು ನಮಗೆ ಬೇಕು ಅಂತ ಹೇಳಿ, ಅದರಲ್ಲೂ ಈಗೇನಂತಂದರೆ ಒಬ್ಬ ಕೋಡಿಂಗ್ ಇಂಜಿನಿಯರ್ ಮಾಡುವಂಥ ಕೆಲಸ ಮುಂಚೆ ಅವನು ಮಾಡುವಂಥ ಒಂದು 5ರಿಂದ 10 ಜನ ಇಂಜಿನಿಯರ್ಗಳು ಮಾಡುವಂಥ ಕೆಲಸನ ಈಗ ಒಬ್ಬ AI ಏಜೆಂಟ್, AI ಇಂಜಿನಿಯರ್, ಸ್ಕಿಲ್ ಬೇಸ್ಡ್ ಇಂಜಿನಿಯರ್ ಮಾಡಿ ಮುಗಿಸ್ಬೋದಾಗಿದೆ. ಹಾಗಾದರೆ ಈ ಅಮೆರಿಕಾದಲ್ಲಿ ಇವತ್ತು ನಡೆದಿರುವಂಥ ಈ ಘಟನೆ ಬೆಂಗಳೂರಿಗೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ ಕೇಳಿ. ಬೆಂಗಳೂರು, ಹೈದರಾಬಾದು, ಪುಣೆ, ಗುರುಗ್ರಾಮ ಇನ್ನು ಹಲವಾರು IT ಹಬ್ ಅಂತ ಏನು ಹೇಳ್ತೀವಿ, ಇದು ಸಾಕಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಕೆಲಸವನ್ನು ಕೊಟ್ಟಂತಹ ಮೆಟ್ರೋಪಾಲಿಟನ್ ಸಿಟಿಗಳು. ಇಲ್ಲಿ ಏನಾದರೂ ಅಮೇರಿಕಾನಲ್ಲಿ ಏನಾಗುತ್ತೆ, ಅದು 2ರಿಂದ 3 ವರ್ಷಗಳ ನಂತರದಲ್ಲಿ ಇಂಡಿಯನ್ IT ಮಾರ್ಕೆಟ್ಗೆ ಇಲ್ಲಿ ಬರುತ್ತೆ. ಹಾಗಾದರೆ ಇನ್ನೊಂದು 2-3 ವರ್ಷದಲ್ಲಿ ಇದೇ ರೀತಿಯ AI ಸ್ಕಿಲ್ ಇಂಜಿನಿಯರ್ಸೇ ನಮಗೆ ಬೇಕು ಅಂತ ಕೂತ್ರೆ, ಈಗ ಈ ಒಂದು ಜಾಬ್ಗಳನ್ನು ಮಾಡ್ತಾ ಇದ್ದೀರಲ್ಲ, ಅಂದರೆ ಕೋಡಿಂಗ್ ಇರ್ಬೋದು, ಸಪೋರ್ಟ್ ರೋಲ್ಸಲ್ಲಿ ಇರುವಂಥವರು, AI ಸ್ಕಿಲ್ ಇಲ್ಲದೆ ಇರುವಂಥ ಕೆಲಸದಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ದಾರೆ, ಹಾಗಾದರೆ ನಿಮ್ಮ ಜಾಬ್ಸ್ಗಳು ನಿಜವಾಗ್ಲೂ ಥ್ರೆಟ್ಟಲ್ಲಿದೆಯಾ ಅನ್ನುವಂಥ ಕ್ವಶನನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ. ಯಾಕೆಂದರೆ ಅಮೇರಿಕಾನಲ್ಲಿ ಏನಾಗುತ್ತೋ ಅದೇ ಇನ್ನೊಂದು 2-3 ವರ್ಷದಲ್ಲಿ ನಾವು ನಮ್ಮ ಮಾರ್ಕೆಟ್ಗೂ ಸಹ ಬರುವಂಥ ಒಂದು ಪ್ಯಾಟರ್ನ್ ಬಂದಿದೆ.
ಸೊ ಈ ಒಂದು ಪ್ಯಾಟರ್ನ್ ಇಲ್ಲೂ ಬಂದ್ರೆ ಲಕ್ಷಾಂತರ AI ಜಾಬ್ಗಳೇನಿದೆ ಅದೆಲ್ಲ AI ಮೊರೆ ಹೋಗ್ಬೇಕಾಗತ್ತೆ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇದು ಕೇವಲ ಲೇ ಆಫ್ ಮಾತ್ರ ಅಲ್ಲ, ಹೊಸ ಹೊಸ ರೀತಿಯ ಜಾಬ್ಸ್ಗಳನ್ನ ಸೃಷ್ಟಿನೂ ಸಹ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಂತ ಹೇಳಿದ್ರೆ AI ನೀವೇನಾದ್ರೂ ಕಲ್ತಿದ್ರೆ, ನೀವು ಮಾಡುವಂತಹ ಕೋಡಿಂಗ್ ಅಲ್ಲಿ, ನೀವು ಓದಿರುವಂತಹ ಕೋರ್ಸ್ ಅಲ್ಲಿ, ಡಿಗ್ರಿನಲ್ಲಿ ನೀವು AI ಜೊತೆಗೆ ಅದನ್ನ ಬಳಸ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ರೆ ನಿಮಗೆ ಸಾಕಷ್ಟು ಡೋರ್ಸ್ ಓಪನ್ ಆಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಆಪರ್ಚುನಿಟೀಸ್ಗಳನ್ನ ಇದು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆಟೋಮೇಷನ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ AI ಅಳವಡಿಕೆ ಆಗೋದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಹೊಸ ಹೊಸ ಆಪರ್ಚುನಿಟೀಸ್ಗಳು ಸಹ ಸೃಷ್ಟಿ ಆಗುತ್ತೆ ಅಂತ. ಹಾಗಾದ್ರೆ ಮುಂದೆ ಫ್ಯೂಚರ್ನಲ್ಲಿ ಬರುವಂತಹ ಒಂದು ಬಿಗ್ $1 ಬಿಲಿಯನ್ ಕ್ವೆಶ್ಚನ್ ಅಂದ್ರೆ ನಿಮಗೆ AI ಜೊತೆ ಕೆಲಸ ಮಾಡೋದಕ್ಕೆ ಬರುತ್ತಾ ಅನ್ನುವಂಥದ್ದು ಇರಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಮುಂದಿನ ಫ್ಯೂಚರ್ಗೆ ಈ ಒಂದು ಮ್ಯಾಸಿವ್ ಆಪರ್ಚುನಿಟಿ ಆಗಿ ಇರುತ್ತಾ, ಅಥವಾ ಬೆಂಗಳೂರಿನಲ್ಲಿರುವಂಥವ್ರು ಅಥವಾ ನಮ್ಮ ಭಾರತದ IT ಉದ್ಯಮಗಳಿಗೆ ಇದು ಹೇಗೆ ಅಫೆಕ್ಟ್ ಮಾಡಲಿದೆ ಅನ್ನುವಂಥದ್ದು ಸಹ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಹಾಗಾಗಿ ಈಗ ಹೇಳ್ತಾ ಇರುವಂಥ ಒಂದೇ ಒಂದು ಮಾತು ಏನಂದ್ರೆ, ನೀವೇನಾದ್ರೂ ಈಗಿನ್ನೂ ಡಿಗ್ರಿ ಮುಗಿಸ್ತಾ ಇರುವ ಅಂಥವ್ರಾಗಿದ್ದೀರಾ, ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಡಿಗ್ರಿ ಕೋರ್ಸ್ನ ಜೊತೆ, ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳ ಜೊತೆ AI ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ. ಹಾಗಿದ್ದಾಗ ಮಾತ್ರ ನೀವು ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಸೊ ಫ್ಯೂಚರ್ ಜನ್ರೇಷನ್ಗೆ ನಿಮ್ಮ ಜಾಬ್ಸ್ಗಳು, AIಗಳು ನಿಮ್ಮ ಜಾಬ್ಸ್ಗಳನ್ನು ನುಂಗ್ ಹಾಕುತ್ತಾ, ಅಥವಾ ಮುಂದಿನ ಜನರೇಷನ್ಗೆ ಇದು ಒಂದು ಮ್ಯಾಸಿವ್ ಆಪರ್ಚುನಿಟೀಸ್ ಕೊಡುವಂತಹ ಪ್ಲಾಟ್ಫಾರ್ಮ್ ಆಗುತ್ತಾ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಹುಶಃ ಮುಂದಿನ ಯುದ್ಧ ಅಥವಾ ವಾರ್ ಅಂತ ಏನು ಹೇಳ್ತೀವಿ ಅದು ಮನುಷ್ಯ ನಡುವೆ ಇರಲ್ಲ ಅನ್ಸುತ್ತೆ, ಮನುಷ್ಯ ಮತ್ತು AI ಪ್ರೊಡಕ್ಟಿವಿಟಿ ಮಧ್ಯೆ ಇರಬಹುದು ಅಂತ ಹೇಳ್ತಾ, ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ TV ಕನ್ನಡ ಎಜುಕೇಶನ್.